ಈಗ ಎಲ್ಲೇ ಹೋದ್ರೂ ಕೂಡ ನಮಗೆ ತಟ್ಟೆ ಇಡ್ಲಿ ಮತ್ತು ರೈಸ್ ಬಾತ್ ಕಂಡೇ ಕಾಣ್ತೀವಿ ನಾವು. ಯಾಕಂತಂದ್ರೆ ಆಫೀಸ್ಗೆ ಹೋಗುವಂತ ಎಂಪ್ಲಾಯೀಸ್ ಆಗಿರ್ಬೋದು, ಹರಿಬರಿಯಲ್ಲಿ ಇರ್ತಾರೆ, ಅಥವಾ ಮನೆಯಲ್ಲೇ ಇತ್ತು ಅಂತಂದ್ರೂ ಕೂಡ ನಾವು ಹೋಗಿ ರೈಸ್ ಬಾತ್ ಅನ್ನ ತರ್ತೀವಿ. ಯಾಕಂತಂದ್ರೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ಸೊ ಇವತ್ತು ನಾನು ನಿಮಗೆ ಇನ್ ಕೇಸ್ ನಾನು ಕೂಡ ಕಡಿಮೆ ಬಂಡವಾಳದಲ್ಲಿ ಕಡಿಮೆ ಜಾಗದಲ್ಲಿ ತಟ್ಟೆ ಇಡ್ಲಿ ಹಾಗೆ ರೈಸ್ ಬಾತ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಹೇಗ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಇದು ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡುವಂತ ಬಿಸ್ನೆಸ್. ಸೊ ಮತ್ತೆ ಆಗ್ತಡ ತಟ್ಟೆ ಇಡ್ಲಿ ಆಗಿರ್ಬೋದು, ರೈಸ್ ಬಾತ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಈ ಬಿಸ್ನೆಸ್ ಅನ್ನ ಹೆಂಗ್ ಶುರು ಮಾಡಬೇಕು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಜನರನ್ನ ನೀವು ಯಾವ ರೀತಿಯಾಗಿ ಅಟ್ರಾಕ್ಟ್ ಮಾಡಬೇಕು, ಸೊ ಸ್ಪೆಷಲ್ ಐಟಮ್ ಅಂತ ಬಂದಾಗ ಏನೇನ್ ಇಡಬೇಕಾಗತ್ತೆ, ಏನೇನ್ ಪರ್ಮಿಷನ್ ಅನ್ನ ನಾವು ತಗೋಬೇಕಾಗತ್ತೆ, ಸೊ ಅದರ ಜೊತೆಗೆ ಪ್ರೈಸಿಂಗ್ ಆಗಿರ್ಬೋದು, ಲೊಕೇಶನ್ ವೈಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ A to Z ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಬಂದಿರುವಂತ ಒಂದು ಸ್ಟ್ರೀಟ್ ಫುಡ್ ಬಿಸ್ನೆಸ್ ಅಂತಂದ್ರೆ ಅದು ತಟ್ಟೆ ಇಡ್ಲಿ ಹಾಗೆ ರೈಸ್ ಬಾತ್ ಬಿಸ್ನೆಸ್. ಈ ಎರಡು ಐಟಮ್ ಅನ್ನ ಇಟ್ಕೊಂಡು ನೀವು ಒಳ್ಳೆ ಲಾಭವನ್ನ ಮಾಡಬಹುದು. ಕಡಿಮೆ ಹೂಡಿಕೆ, ಹೆಚ್ಚು ಲಾಭ. ಬೆಳಿಗ್ಗೆ 6ರಿಂದ ಶುರುವಾದ್ರೆ ಮಧ್ಯಾಹ್ನ 12ರ ತನಕ ಜನರ ಲೈನ್ ಇದ್ದೇ ಇರುತ್ತೆ. ಜೊತೆಗೆ ಸಂಜೆ ಕೂಡ ಈ ಬಿಸ್ನೆಸ್ ಅನ್ನ ನೀವು ಕಂಟಿನ್ಯೂ ಮಾಡಬಹುದು. ಹಾಗಾದ್ರೆ ಹೇಗ್ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ ನೀವು ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೂ ಕೂಡ ಸೊ ಮೊದಲು ಬಿಸ್ನೆಸ್ ಯಶಸ್ವಿ ಆಗೋದು ನಿಮ್ಮ ಒಂದು ಸ್ಥಳದ ಆಧಾರದ ಮೇಲೆ. ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಐಟಮ್ ಆಗಿರೋದ್ರಿಂದ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅಥವಾ ಆಫೀಸ್ ಗೇಟ್ ಹತ್ರ ಆಗಿರ್ಬೋದು, ಇಲ್ಲಿ ನೀವು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಟ್ರಾಫಿಕ್ ಹತ್ರದ ಒಂದು ಪ್ಲೇಸ್ ಆಗಿರ್ಬೋದು, ಪಾದಾಚಾರಿಗಳು ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂತಹ ರಸ್ತೆಗಳಲ್ಲಿ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ನೀರಿನ ಸೌಲಭ್ಯ ಆಗಿರ್ಬೋದು, ಪಾರ್ಕಿಂಗ್ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ರಶ್ ಆಯ್ತು, ಜನ ಎಲ್ಲಿಂದಾದ್ರೂ ಬರ್ತಾರೆ ಅಂತಂದ್ರೆ ಸೊ ಸ್ವಲ್ಪ ಜಾಗ ಇರಬೇಕಾಗುತ್ತೆ. ಸೊ ಒಂದು ರೆಂಟಲ್ ಸ್ಪೇಸ್ ಬಂದು ನಿಮಗೆ ಸುಮಾರು 7,000 ಇನ್ವೆಸ್ಟ್ಮೆಂಟ್ ಫಸ್ಟ್ ಬೇಕಾಗುತ್ತೆ. ಅಂದ್ರೆ ನಿಮಗೆ ಬಾಡಿಗೆ ಅಂತ ಬಂದಾಗ ನೀವು ಕೊಡ್ಲೇಬೇಕಾಗತ್ತೆ. ಅದರ ಜೊತೆಗೆ ನೀವು ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಪರ್ಮಿಷನ್ ಅನ್ನ ತಗೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಸ್ಟ್ರೀಟ್ ಬಿಸ್ನೆಸ್ ಅಂತಂದ್ರೂ ಕೂಡ ಕಾನೂನಿನ ಪ್ರಕಾರ ಇರಬೇಕಾಗತ್ತೆ. ಸ್ಥಳೀಯ ಪಂಚಾಯಿತಿ ಆಗಿರ್ಬೋದು, ಕಾರ್ಪೊರೇಷನ್ ಲೈಸೆನ್ಸ್ ಅನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಫುಡ್ ಸೇಫ್ಟಿ ಲೈಸೆನ್ಸ್ FSSAI ಈ ಒಂದು ಲೈಸೆನ್ಸ್ ಅನ್ನ ತಗೋಬೇಕಾಗತ್ತೆ. ಸೊ 1,000 ಒಳಗಡೆ ನೀವು ಆನ್ಲೈನ್ ಅಲ್ಲಿ ಇದನ್ನ ಖರೀದಿಸಬಹುದು. ಸೊ ಗ್ಯಾಸ್ ಸಿಲಿಂಡರ್ ಬಳಕೆ ಇದ್ರೆ ಸುರಕ್ಷತಾ ನಿಯಮವನ್ನ ಪಾಲಿಸಬೇಕಾಗತ್ತೆ. ಸೊ ನೀವು ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ನಿಮ್ಮ ಒಂದು ಸ್ಟಾಲ್ ಎಲ್ಲಿರುತ್ತೋ ಅದರ ಒಂದು ಅಡ್ರೆಸ್ ಪ್ರೂಫ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ. ಇಕ್ವಿಪ್ಮೆಂಟ್ ಆಗಿರ್ಬೋದು, ಸೆಟಪ್ ಯಾವ ರೀತಿ ಆಗಿರಬೇಕು, ಒಂದು ಸಣ್ಣ ತಟ್ಟೆ ಇಡ್ಲಿ ರೈಸ್ ಬಾತ್ ಸ್ಟಾಲ್ ಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಸ್ಟ್ರೀಟ್ ಅಲ್ಲಿ ನೀವು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟೀಲ್ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಒಂದು 20 ಪ್ಲೇಟ್ಸ್ ಅಂತಂದ್ರೂ ಕೂಡ 3,000ದಿಂದ 5,000 ರೂಪಾಯಿ ಖರ್ಚು ಬರುತ್ತೆ. ಸೊ ಗ್ಯಾಸ್ ಸ್ಟವ್ ಬೇಕಾಗುತ್ತೆ ಅಥವಾ ಸಿಲಿಂಡರ್ ಪ್ಲಸ್ ಬೇಕಾಗುತ್ತೆ. ಇದಕ್ಕೊಂದು 4,000ರಿಂದ 6,000 ಖರ್ಚು ಮಾಡಬೇಕಾಗತ್ತೆ. ಸೊ ಸ್ಟೀಲ್ ಕೌಂಟರ್ ಅಂದ್ರೆ ಮುಂದ್ಗಡೆ ಜನ ಬಂದು ನಿಲ್ತಾರಂತಂದ್ರೆ ಒಂದು ಟೇಬಲ್ ಇಡಬೇಕು, ಕೌಂಟರ್ ಇಡಬೇಕಾಗತ್ತೆ. ಸೊ ಅದಕ್ಕೂ ಕೂಡ ಒಂದು 5,000ರಿಂದ 10,000 ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ರೈಸ್ ಬಾತ್ ಆಗಿರ್ಬೋದು, ಕಂಟೈನರ್ ಹಾಗೆ ಸರ್ವಿಂಗ್ ಟೇಬಲ್ ಇಲ್ಲಿ ಬೇಕಾಗುತ್ತೆ. ಸೊ ಬಾಣಲೆ ಆಗಿರ್ಬೋದು, ಚಮಚ ಆಗಿರ್ಬೋದು, ಅಥವಾ ಒಂದಷ್ಟು ಕತ್ರಿಗಳಾಗಿರ್ಬೋದು, ಪ್ಲೇಟ್ಗಳು, ಚಿಕ್ಕದ್ ನಿಮಗೆ ಒಂದು ಫುಡ್ ಮಾಡಬೇಕು, ತಯಾರು ಮಾಡಬೇಕು ಅಂತಂದ್ರೆ ಒಂದಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ಬೋರ್ಡ್ ಬೇಕಾಗುತ್ತೆ, ಅಂದ್ರೆ ಇವತ್ತಿನ ಮೆನು ಏನು ಅದನ್ನ ಕೂಡ ಬರಬೇಕು. ಸೊ ಗ್ಲೌಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲೀನ್ನೆಸ್ ಅನ್ನ ಆದಷ್ಟು ಮೇಂಟೈನ್ ಮಾಡಿ. ಯಾವುದೇ ಫುಡ್ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಜನ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಬರಬೇಕು ಅಂತಂದ್ರೆ ನಿಮ್ಮ ಸ್ಟಾಲ್ ಆದಷ್ಟು ಕ್ಲೀನ್ ಆಗಿರಬೇಕು, ಸ್ವಚ್ಛವಾಗಿಡೋದಕ್ಕೆ ಟ್ರೈ ಮಾಡಿ. ಆಗ ಜನ ಓಕೆ, ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ, ಕ್ಲೀನ್ನೆಸ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸೊ ನೆಕ್ಸ್ಟ್ ಟೈಮ್ ಕೂಡ ನಾವು ಹೋಗಬೇಕು, ಒಂದಷ್ಟು ಜನರಿಗೆ ಕೂಡ ರೆಫರ್ ಮಾಡ್ತಾರೆ. ಇನ್ನು ಸ್ನೇಹಿತರೆ, ಪ್ರಿಪ್ರೇಷನ್ ಹಾಗೆ ಕ್ವಾಲಿಟಿ ಬಗ್ಗೆ ಕೂಡ ಗಮನ ಕೊಡಬೇಕು. ಸೊ ತಟ್ಟೆ ಇಡ್ಲಿ ರೈಸ್ ಬಾತ್ನ ಯಶಸ್ವಿ ಗುಟ್ಟು ಏನಪ್ಪಾ ಅಂತಂದ್ರೆ ಗುಣಮಟ್ಟ ಹಾಗೆ ಟೇಸ್ಟ್ ಸ್ನೇಹಿತರೆ. ಸೊ ಇಡ್ಲಿ ಬ್ಯಾಟರ್ ಪ್ರತಿದಿನ ಹೊಸದಾಗಿ ಮಾಡಿ, ಸೊ ಮಾರನೇ ದಿನ ರಾತ್ರಿ ಅದನ್ನ ನೆನೆಸಿಟ್ರೆ ಬೆಳಿಗ್ಗೆ ತುಂಬಾ ಸಾಫ್ಟ್ ಆಗಿರುತ್ತೆ. ಹಾಗೆ ರೈಸ್ ಬಾತ್ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಶೇಂಗಾ ಪೇಸ್ಟ್ ಆಗಿರ್ಬೋದು, ಅಥವಾ ಒಳ್ಳೆ ಚಿಲ್ಲಿ ಆಗಿರ್ಬೋದು, ಇವೆಲ್ಲದರಿಂದ
ಸ್ಪೆಷಲ್ ಮಸಾಲೆಯನ್ನ ನೀವೇ ಮನೆಯಲ್ಲಿ ತಯಾರಿಸ್ಕೊಳ್ಳಿ. ಬೇರೆ ಕಡೆಯಿಂದ ತರೋದಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರೋದಿಲ್ಲ. ಹಾಗೆ ಎಣ್ಣೆ ಆಗಿರ್ಬೋದು, ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ಜನ ಮತ್ತೆ ಮತ್ತೆ ಬರ್ತಾರೆ. ಸೊ ನೀವು ಕಂಪ್ಲೀಟ್ ಸಪ್ಪೆ ಕೊಟ್ರಿ ಅಂತಂದ್ರೆ ಜನ ಬರಲ್ಲ. ಸೊ ಕನ್ಸಿಸ್ಟೆನ್ಸಿ ಇಸ್ ಕೀ ಅಂತ ಹೇಳ್ತಾರೆ. ಸೊ ಅದು ಯಾವತ್ತೂ ಕೂಡ ಮೆಮೊರಿಯೇಬಲ್ ಆಗಿರಬೇಕು. ಸೊ ಜನ ಬರಬೇಕು ಅಂತಂದ್ರೆ ಗುಣಮಟ್ಟ ಆಗಿರ್ಬೋದು, ಕ್ಲೀನ್ನೆಸ್ ಅನ್ನ ಮೇಂಟೈನ್ ಮಾಡಿ. ಇನ್ನು ಸ್ಟಾಫ್ ಆಗಿರ್ಬೋದು, ಸೊ ಒಬ್ರು ನಿಮಗೆ ಸಹಾಯ ಮಾಡೋದಕ್ಕೆ ಬೇಕಾಗ್ತಾರೆ. ಅಂದ್ರೆ ಸರ್ವಿಂಗ್ ಅಥವಾ ಫಿನಾನ್ಸ್ ಏನಿರುತ್ತೋ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಬೇಕಾಗತ್ತೆ. ಸೊ ಒಬ್ಬ ಪರ್ಸನ್ ಅನ್ನ ನೀವು ಇಟ್ಕೊಳ್ಬಹುದು. ಅಂಡ್ ಇನ್ನೊಂದು ನಾನು ಹೇಳಬೇಕು, ಸೊ ನಿಮ್ಮ ಮನೆಯವರೇ ಮ್ಯಾನೇಜ್ ಮಾಡ್ತಾರಂತಂದ್ರೆ ಬೆಸ್ಟ್, ಯಾರೂ ಬೇಕಾಗಿಲ್ಲ. ಸೊ ನಿಮ್ಮ ಮನೆಯವರೇ, ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಅವ್ರವರೇ ನೋಡ್ಕೊಳ್ತಾರಂತಂದ್ರೆ ಇನ್ನೂ ಬೆಸ್ಟ್. ಇನ್ನು ಸ್ನೇಹಿತರೆ, ಟೈಮಿಂಗ್ಸ್ ವಿಚಾರಕ್ಕೆ ಬರೋದಾದ್ರೆ ಬೆಸ್ಟ್ ಟೈಮಿಂಗ್ ಅನ್ನ ಇಲ್ಲಿ ಸಜೆಸ್ಟ್ ಮಾಡ್ತೀನಿ. ಬೆಳಿಗ್ಗೆ 6:30ಕ್ಕೆ ನೀವು ಇದನ್ನ ಶುರು ಮಾಡಬೇಕು ಈ ಬಿಸ್ನೆಸ್ ಅನ್ನ. 11:30 ತನಕ ನೀವು ಬ್ರೇಕ್ಫಾಸ್ಟ್ ತಿಂಡಿಯನ್ನ ಕೊಡಬಹುದು. ಇನ್ನು ಸಂಜೆ 5:30ರಿಂದ 8:30ವರೆಗೆ ಅಥವಾ 10 ಗಂಟೆ ತನಕ ನೀವು ರೈಸ್ ಬಾತ್, ತಟ್ಟೆ ಇಡ್ಲಿಯನ್ನ ಕೊಡಬಹುದು. ಇನ್ ಕೇಸ್ ಟೈಮ್ ಇತ್ತು, ಜನ ಇದ್ದಾರೆ ಅಂತಂದ್ರೆ ಮಧ್ಯಾಹ್ನ ಕೂಡ ಇದನ್ನ ಕಂಟಿನ್ಯೂ ಮಾಡಬಹುದು. ಸೊ ಬಟ್ ಬೆಳಗ್ಗಿನ ಮಾರ್ನಿಂಗ್ ವೇಳೆ ನಿಮ್ಗೆ ಒಂದಷ್ಟು ಲೈನ್ ತುಂಬಾ ಜನ ಇರ್ತಾರೆ, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರಬೇಕು. ಹಾರ್ಶ್ ಆಗಿ ಮಾತಾಡೋದಾಗಿರ್ಬೋದು, ಜಗಳ ಆಗಿರ್ಬೋದು, ಲೇಟ್ ಆಗಿ ಕೊಡೋದಾಗಿರ್ಬೋದು, ಇದರಿಂದ ನೀವು ಕಸ್ಟಮರ್ಸ್ ನ ಕಳ್ಕೊಳ್ತೀರಾ. ಇನ್ನು ಹಣದ ವಿಚಾರಕ್ಕೆ ಬಂದ್ರೆ, ಇಲ್ಲಿ ನಿಮಗೆ ಹೂಡಿಕೆ ಅಂತ ಬಂದಾಗ ಒಂದು ಕಡಿಮೆ ಹೂಡಿಕೆಯಲ್ಲಿ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡಬಹುದು. ಡೈಲಿ ನಿಮ್ಗೆ ಒಂದಷ್ಟು ಖರ್ಚು ಕೂಡ ಬರುತ್ತೆ. ಅಕ್ಕಿ, ತರಕಾರಿ ಅದೆಲ್ಲವೂ ಕೂಡ ಇರುತ್ತೆ. ಗ್ಯಾಸ್ ಸಿಲಿಂಡರು, ಸೊ ಇಡ್ಲಿ ಮಾರಾಟ ಮಾಡಬೇಕಾಗತ್ತೆ, ಆಮೇಲೆ ರೈಸ್ ಬಾತು, ಇವೆಲ್ಲದಕ್ಕೂ ಕೂಡ ಒಂದಿಷ್ಟು ದಿನದ ಖರ್ಚು ಅಂತ ಇರುತ್ತೆ. ಸೊ ಅದನ್ನ ನೀವು ನೋಡಿಕೊಂಡು ಇದರಿಂದ ಒಳ್ಳೆ ಲಾಭವನ್ನ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಪ್ರಾಫಿಟ್ ಅನ್ನುವಂಥ ವಿಚಾರ ಬಂದಾಗ ಸೊ ಯಾವುದೇ ಡೌಟ್ ಬೇಡ, ಲಾಭ ಮಾಡಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ಈ ಬಿಸ್ನೆಸ್ ಅಲ್ಲಿ ನಿಮಗೆ ಇದು ಡೈಲಿ ಜನ ಬರೋದ್ರಿಂದ ನೀವು ಟೇಸ್ಟ್ ಚೆನ್ನಾಗಿ ಕೊಟ್ರಿ ಅಂತಂದ್ರೆ ಜನ ಖಂಡಿತ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೇ ಮಾಡ್ತಾರೆ. ನೀವೀಗ ಕೇಳ್ಬೋದು, ಸರಿ ಮ್ಯಾಮ್, ಈ ಬಿಸ್ನೆಸ್ ಅನ್ನ ನಾವು ಶುರು ಮಾಡ್ತೀವಿ, ಬಟ್ ಕಸ್ಟಮರ್ಸ್ ಅನ್ನ, ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಹೇಳ್ಕೊಂಡು, ಸೊ ಮಾರಾಟಕ್ಕಿಂತ ಮುಖ್ಯ ಗ್ರಾಹಕರ ಮನ ಗೆಲ್ಲೋದು. ಸ್ಟಾಲ್ ಅನ್ನ ಕ್ಲೀನ್ ಆಗಿಡ್ಬೇಕಾಗತ್ತೆ. ನಿಮ್ಮದೇ ಆದಂತ ಒಂದು ಯೂನಿಫಾರ್ಮ್ ಅನ್ನ ರೆಡಿ ಮಾಡ್ಕೊಳ್ಳಿ. ಇದು ನಿಮಗೆ ನೀಟ್ ಲುಕ್ ಕೊಡುತ್ತೆ. ಅದರ ಜೊತೆಗೆ ತಟ್ಟೆ ಇಡ್ಲಿ ಮೇಲೆ ಸ್ವಲ್ಪ ಬಟರ್ ಆಗಿರ್ಬೋದು, ಚಟ್ನಿ ಚೆನ್ನಾಗಿರುವಂಥದ್ದು ಕೊಡಿ. ಅದನ್ನ ಚಟ್ನಿ ಚೆನ್ನಾಗಿ ಕೊಟ್ಟು ಸರ್ವ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ. ಒಂದು ಸ್ಪೆಷಲ್ ಐಟಮ್ ಅಂತ ಇಡಿ. ಒಂದು ಎಕ್ಸಾಂಪಲ್, ಗೀ ರೈಸ್ ಬಾತ್ ಫ್ರೈಡೇ ಸ್ಪೆಷಲ್ ಅಂತ ಇಡಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಅಲ್ಲಿ ದಿನದ ಮೆನುವನ್ನ ಹಾಕಿ, ಸೊ ಗ್ರಾಹಕರಿಗೆ ಸ್ಮೈಲ್ ಅನ್ನ ಕೊಟ್ಟು ಹೆಸರನ್ನ ನೆನಪಿಟ್ಟು ಅವರನ್ನ ಕರೆದ್ರಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಮರಳಿ ಬರ್ತಾರೆ. ಸೊ ಮಾರ್ಕೆಟಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ದೊಡ್ಡ ಬೋರ್ಡ್ ಹಾಕೋದಲ್ಲ ಅಥವಾ ಎಲ್ಲೆಲ್ಲೋ ಫ್ಲೆಕ್ಸ್ ಹಾಕೋದಲ್ಲ. ಸೊ ಲೋಕಲ್ ಫುಡ್ ಬ್ಲಾಗರ್ಸ್ ಏನಿರ್ತಾರೋ ಅವ್ರ ಜೊತೆಗೆ ಕನೆಕ್ಟ್ ಆಗಿ, ಸೊ ಗೂಗಲ್ ಮ್ಯಾಪ್ ಅಲ್ಲಿ ನಿಮ್ಮ ಒಂದು ಲೊಕೇಶನ್ ಅನ್ನ ಆಡ್ ಮಾಡಿ. ಅಷ್ಟೇ ಅಲ್ಲ, ಒಂದಷ್ಟು ಆಫರ್ಸ್ ಕೂಡ ನೀವು ಡೈಲಿ ಕೊಡಬಹುದು. ಅಂದ್ರೆ ಬೈ ಟು ಇಡ್ಲಿ ಗೆಟ್ ಒನ್ ಫ್ರೀ ಅನ್ನುವಂತ ಆಪ್ಷನ್ ಅನ್ನ ಕೊಡಬಹುದು. ಸ್ಟಾರ್ಟಿಂಗ್ ನೀವು ಸಕ್ಸಸ್ ಆಗಬೇಕು ಅಂತಂದ್ರೆ ಈ ತರಹದ ಟ್ರಿಕ್ಸ್ ಗಳನ್ನ ಫಾಲೋ ಮಾಡಲೇಬೇಕು. ಸೊ ನಿಮ್ಮ ಸ್ಟಾಲ್ ಹೆಸರು ಕ್ಯಾಚಿ ಆಗಿರ್ಬೇಕಾಗತ್ತೆ. ಸೊ ತಟ್ಟೆ ಇಡ್ಲಿ ಝೋನ್ ಆಗಿರ್ಬೋದು, ಅಥವಾ ನಿಮ್ಗೆ ಏನ್ ಇಷ್ಟ ಆಗುತ್ತೋ, ಜನರು ಯಾವ್ದನ್ನ ಹೆಚ್ಚು ನೆನ್ಪಿಟ್ಕೊಳ್ತಾರೋ ಆ ರೀತಿಯಾದಂತ ಕ್ರಿಯೇಟಿವ್ ಹೆಸರನ್ನ ಕೊಟ್ಕೊಳ್ಳಿ. ಸೊ ಸ್ಟ್ರೀಟ್ ಫುಡ್ ಬಿಸ್ನೆಸ್ ಅಂತಂದ್ರೆ ಕೇವಲ ಹಣ ಮಾಡೋದಷ್ಟೇ ಅಲ್ಲ, ಜನರ ಸ್ಮೈಲ್ ಆಗಿರ್ಬೋದು, ರುಚಿ ಆಗಿರ್ಬೋದು, ಅವ್ರಿಗೆ ಕೊಡುವಂತ ತೃಪ್ತಿ ಆಗಿರ್ಬೋದು. ಸೊ ತಟ್ಟೆ ಇಡ್ಲಿ, ರೈಸ್ ಬಾತ್ ಅನ್ನೋದು ಕರ್ನಾಟಕದ ಜನಪ್ರಿಯ ಫುಡ್ ಸ್ನೇಹಿತರೆ. ಸೊ ಬೇರೆ ನಗರಗಳಲ್ಲೂ ಕೂಡ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಗುಣಮಟ್ಟವನ್ನ ಕಾಪಾಡಿದ್ರಿ, ಗ್ರಾಹಕರ ಮೆಚ್ಚುಗೆಯನ್ನ ಪಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಶಾಪ್ ಕೂಡ ಬ್ರ್ಯಾಂಡ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ನಮ್ಮ ಕೆಲಸ ಚೆನ್ನಾಗಿತ್ತು, ನಮ್ಮ ಒಂದು ಪರಿಶ್ರಮ ಚೆನ್ನಾಗಿತ್ತು ಅಂತಂದ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹೂಡಿಕೆ ಚಿಕ್ಕದಾದ್ರೂ ಕೂಡ ಕನಸು ದೊಡ್ಡದಾಗಿರ್ಬೇಕಾಗತ್ತೆ. ಸೊ ಹಾಗಾಗಿ ತಟ್ಟೆ ಇಡ್ಲಿ, ರೈಸ್ ಬಾತ್ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡಬೇಕು ಅನ್ನುವಂತ ಕ್ಲಿಯರ್ ಪಿಕ್ಚರ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.